ಮತ್ತು ನಮ್ಮ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಒಂದು ಹೊಸ ದಿನ, ಹೊಸ ರೈಡು. ನಾವು ಇವತ್ತು ಯಾವ ಕಡೆ ಹೋಗ್ತಾ ಇದ್ದೀವಪ್ಪ ಅಂದರೆ ಪಾಂಡಿಚೇರಿ 223 ಕಿಲೋಮೀಟರ್ಸ್. ನಾವು ಬೆಳಗ್ಗೆ 4 ಗಂಟೆಗೆ ಬಿಟ್ವಿ ಬೆಂಗಳೂರಿಂದ. ಇವಾಗ ಆಲ್ಮೋಸ್ಟ್ ಜಸ್ಟ್ ಒಂದು ಪಾಂಡಿಚೇರಿ ರೋಡ್ ಬಂದು ಟಚ್ ಆಗಿದ್ರೆ 85 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೇವೆ ಆಲ್ರೆಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇವತ್ತು ನಾನು ರೈಡ್ ಹೋಗ್ತಾ ಇರೋದು ಗಣೇಶದೆ. ನಮ್ಮದು ಗಣೇಶ ಲಾಸ್ಟ್ ರೈಡ್ ಆಗಿದ್ದು ಆಂಬೂರ್ ರೈಡು. ನನ್ನ ಗಾಡಿ ಹೊಸ ತೊಗೊಂಡಾಗ ಒಂದು ವರ್ಷದ ಹಿಂದೆ. ಸೊ 1 ವರ್ಷದಿಂದ ಡಿಸೈಡ್ ಆಗಿತ್ತು ನಾವು ಪಾಂಡಿಚೇರಿ ರೈಡ್ ಹೋಗಲೇಬೇಕು ಅಂತ. ಸೊ ಟೈಮ್ ಆಗೇ ಇಲ್ಲ. ಸೊ ಫೈನಲಿ ಇವಾಗ ಕಾಲ ಕೂಡ ಬಂತು, ಇವಾಗ ಹೋಗ್ತಾ ಇದ್ವಿ. ಸೊ ಇಷ್ಟು ದಿನ ನಾವು ಕಾರವಾರ ಬೀಚ್ ನೋಡಿದ್ದೀವಿ, ಆಮೇಲೆ ಮುರುಡೇಶ್ವರ ಬೀಚ್ ನೋಡಿದ್ದೀವಿ. ಆದರೆ ಇವತ್ತು ನಾವು ಹೋಗ್ತಾ ಇರೋದು ಪಾಂಡಿಚೇರಿ ಬೀಚ್ಗೆ. ಸ್ಪೆಷಾಲಿಟಿ ಏನಂದರೆ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಬೇ ಆಫ್ ಬೆಂಗಾಲ್ ಹೋಗ್ತಿದ್ದೀನಿ. ಇಷ್ಟು ದಿನ ನಾನು ನೋಡಿದ ಬೀಚ್ಗಳೆಲ್ಲ ಅರೇಬಿಯನ್ ಸಿ, ಆದರೆ ಈ ಸಲ ಇವಾಗ ನಾನು ಹೋಗ್ತಿರೋದು ಬೇ ಆಫ್ ಬೆಂಗಾಲ್ ಬೀಚ್ಗೆ. ಫಸ್ಟ್ ಟೈಮ್ ಅನ್ಬೋದು. ಸೊ ನೋಡೋಣ. ಮಾರ್ನಿಂಗ್ ಅಂತೂ ಸಾಕಾದ, ಇಷ್ಟು ರೈಡ್ ಸೂಪರಾಗಾಯಿತು. ಒಳ್ಳೆ ಕೋಲ್ಡ್ ಕ್ಲೈಮೇಟ್ ಇತ್ತು, ರೈಡ್ ಸೂಪರಾಗಾಯಿತು. ಇನ್ನೊಂದು ಗುಡ್ಗಳೆಲ್ಲ ಸಾಕಾಗಿದೆ ಇಲ್ಲಿ. ಏನು ಹೇಳಿ, ತಮಿಳ್ನಾಡು ಕೇರಳದಲ್ಲೆಲ್ಲ ರೋಡ್ ಅಂತೂ ಸೂಪರಾಗಿದೆ ಮಾತ್ರ, ನಿಜವಾಗ್ಲೂ ಕಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಇಷ್ಟೊತ್ತು 4 ಲೇನಲ್ಲಿ ಬಂದ್ವಿ, ಇವಾಗ 2 ಲೇನ್ ರೋಡ್ ಸ್ಟಾರ್ಟ್ ಆಗಿದೆ. ಇನ್ಮೇಲೆ ರೋಡ್ ಏನೋ ಚೆನ್ನಾಗಿದೆ ಅಂತ ಹೇಳಿದ್ರು ಗಣಿ, ಅದೆಷ್ಟು ಚೆನ್ನಾಗಿದೆ ಅಂತ ನೋಡ್ಬೇಕಷ್ಟೆ. 2 ಲೇನ್ ರೋಡ್ ಆದರೆ ಬೇಜಾರು ಬರುತ್ತೆ, ಜಾಸ್ತಿ ಸ್ಪೀಡ್ ಹೋಗೋಕ್ಕಾಗಲ್ಲ. 4 ಲೇನ್ ಆದರೆ ಸ್ವಲ್ಪ ಬೇಗ ಹೋಗ್ಬೋದು. ನೋಡೋಣ 4 ಲೇನ್ ಸಿಗುತ್ತಾ ಹೆಂಗೆ ಅಂತ ಮುಂದೆ. ಬನ್ನಿ. ನಮ್ಮ ಇವತ್ತಿನ ದಿನದ ಮೊದಲನೆಯ ಟೀ ಬ್ರೇಕು. $80 ಕಿಲೋಮೀಟರ್ಸ್ ಆಯಿತು, 88 ಕಿಲೋಮೀಟರ್ಸ್ ಆಯಿತು. ಹೀಗೆ ಒಂದು ಫಸ್ಟ್ ಟೀ ಬ್ರೇಕ್ ಅಂತ ಆಯಿತು. ಬ್ಯಾಕ್ ಆ್ಯಂಡ್ ಟ್ರ್ಯಾಕ್ 215 ಕಿಲೋಮೀಟರ್ಸ್, 3 hours 54 minutes ತೋರಿಸ್ತಾ ಇದೆ. ನೋಡೋಣ. ಮುಂದೆ ನೋಡಿ ಮೌಂಟೇನ್ ಸಾಕತ್ತಾಗಿದೆ ಮಾತ್ರ. ವಾವ್, ಇಟ್ಸ್ ರಿಯಲಿ ಬ್ಯೂಟಿಫುಲ್. VM ಫ್ಯಾಷನ್ಸ್. ಮೇನ್ ರೀಸನ್ ನಾವು ಬೆಳಗ್ಗೆ ಬೇಗ ಹೊರಡೋಕ್ಕೆ, ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಲಾಸ್ಟ್ ಟೈಮು ಮುನ್ನಾರಿಂದ ಬರ್ತಿರುವಾಗ ಮನೆಗೆ ರೀಚ್ ಆದರೆ ಸಾಕಾಗೋಯ್ತು, ಅಷ್ಟು ಸುಸ್ತಾಗೋಯ್ತು ಮಾತ್ರ. ಆಯಿತಾ, ಅದಕ್ಕೆ ಆದಷ್ಟು ಬೇಗ ಹೊರಟ್ಬಿಟ್ಟು, ಈಗ ಸದ್ಯಕ್ಕಂತೂ ET 10 ಗಂಟೆ ತೋರಿಸ್ತಾ ಇದೆ, 10-15, 11-11:30 ಅಷ್ಟರಲ್ಲಿ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. ನೋಡೋಣ. ಚಿನ್ನಪ್ಪ ಮೊಡಲು. ಆಲ್ ರೈಟ್, ಸೂಪರ್ ಮೌಂಟೇನ್ ನೋಡಿ. ಎಲ್ಲ ಕಡೆ ಮೌಂಟೇನ್ಸ್ ಇದೆ ನೋಡಿ, 1, 2, 3, 4 ಸೂಪರ್ ಆಗಿದೆ ಮೌಂಟೇನ್ಸ್ ಮಾತ್ರ. ಎಲ್ಲ ಕಲ್ಗುಡ್ಡಗಳು. ಅಂದರೆ ನಮ್ಮ ಸಹ್ಯಾದ್ರಿ ಹಿಲ್ಸ್ ಥರ ಒಂಥರ ಮರಗಿಡಗಳಿರೋ ಗುಡ್ಡ ಅಲ್ಲ, ಬರೀ ಕಲ್ಲು, ದೊಡ್ಡ ದೊಡ್ಡ ಕಲ್ಲು, ಬಂಡೆಕಲ್ಲು. ಸೀನರೀಸ್ ಅಂತೂ ಅಲ್ಟಿಮೇಟ್ ಇದೆಪ್ಪ ಈ ರೋಡಲ್ಲಿ, ಸಾಕಾಗಿದೆ ಮಾತ್ರ ಸೀನರೀಸ್. ಟೈಮ್ ಬಂದ್ಬಿಟ್ಟು 6:30. ಮೋಡಗಳ ಮಧ್ಯದಿಂದ ಸೂರ್ಯ ಸಖತ್ತಾಗಿ ಮೇಲ್ ಬರ್ತಾ ಇದ್ದಾನೆ ಸ್ಲೋ ಆಗಿ.
ನನ್ನ ಮಕ್ಕಳ ಇಷ್ಟೊತ್ತು ಗಾಡಿ ಹೊಡ್ದು ಚೆನ್ನಾಗಿ ಆರಾಮಾಗಿ ಹೊಡ್ಕೊಂಡು ಹೋದ್ರಿ ಗಾಡಿ. ಇನ್ಮೇಲೆ ನಾನು ಬರ್ತೀನಿ ಮಾಡ್ತೀನಿ ನಿಮಗೆ ಅಂತ. ಓ ಮೈ ಗಾಡ್, ಮುರಾರಿಂದ ವಾಪಸ್ ಬರ್ತಾರೆ ಪಂಕ್ಚರ್ ಆಗಿಬಿಟ್ವಿ ನಾವು ಸೀರಿಯಸ್ಲಿ. ಓಹ್ ವಾವ್, ಸೂಪರ್ ಆಗಿದೆ ಅದರ ಲ್ಯಾಂಡ್ಸ್ಕೇಪ್ ಇದು. ಬೇಡ ಅಂದ್ಬಿಟ್ಟು ಒಂದು 15 ಮಿನಿಟ್ಸ್ ಬ್ರೇಕ್ ಹಾಕಿ ಮೊಟ್ಟೆ ದೋಸೆ ತಿಂದು ವಾಪಸ್ ಬ್ಯಾಕ್ ಆನ್ ದ ರೋಡ್. ಚೆನ್ನಾಗಿತ್ತು, ಪರವಾಗಿಲ್ಲ. ನಾಟ್ ಕ್ಲಾಸಿ ಬಟ್ ಟೇಸ್ಟಿ, ಚೆನ್ನಾಗಿತ್ತು. ಸೊ ಬ್ಯಾಕ್ ಆನ್ ದ ರೋಡ್, ಲೆಟ್ಸ್ ಗೋ. ಇಷ್ಟೊತ್ತು ನೋಡಿ PON ಅಂತ ಬರೀತಿದ್ರು, ಪಾಂಡಿಚೇರಿ ಅಂತ ಬರೀತಿದ್ರು. ಊರ ಹತ್ರ ಬರ್ತಾ ಬರ್ತಾ ಇದು ಪುಡಿಚೇರಿ ಆಯಿತು. ಸೊ ದ ಆ್ಯಕ್ಚುಯಲ್ ನೇಮ್ ಈಸ್ ಪುಡಿಚೇರಿನೇ, ಬಟ್ ನಾನು ಅದನ್ನ ಈಗ ಜಸ್ಟ್ ಅಬ್ಸರ್ವ್ ಮಾಡಿದೆ. ಏನೊಂದು 100 ಕಿಲೋಮೀಟರ್ಸ್ ಇದೆ. ಇಲ್ಲಿ ತನಕ ರೈಡ್ ಸಖತ್ತಾಗಿ ಮಜಾ ಬರ್ತದೆ ಆ್ಯಕ್ಚುಲಿ. ಬೇಕಾದಂಗೆ ಬ್ರೇಕ್ ತೊಗೊಂಡು, ಬೇಕಾದ್ರೆ ತುಂಬ ಟೈಮ್ ಇದೆ. ಸೊ ನಾವು ಯೂಶ್ವಲಿ ಹೋಗೋ ರೈಡ್ಗೆ ಎಕ್ಸಾಕ್ಟ್ಲಿ ಹಾಫ್ ಇದೆ. ನಾವು 600 ಕಿಲೋಮೀಟರ್ಲ ರೈಡ್ ಮಾಡ್ತೀವಿ ಒಂದು ದಿನಕ್ಕೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಹಾಫ್ ರೈಡ್ ಇದೆ, ಹಾಫ್. ಸೊ ಅದಕ್ಕೆ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ಸೂರ್ಯನ ತನ್ನ ಪ್ರಭಾವ ಇನ್ನೂ ಕಂಪ್ಲೀಟಾಗಿ ತೋರಿಸಿಲ್ಲ, ಲೈಟಾಗಿ ತೋರಿಸಿದ್ದಾನೆ ಅನ್ಬೋದು, ಕಂಪ್ಲೀಟಾಗಿ ತೋರಿಸಿಲ್ಲ. ಈ ರೋಡಲ್ಲಿ ಇದೊಂದು ಪ್ರಾಬ್ಲಮ್, ಟ್ರಕ್ ಟ್ರಾಫಿಕ್ ಬೇಜಾನ್ ಜಾಸ್ತಿ ಇದೆ ಈ ರೋಡಲ್ಲಿ. ಬೇಜಾನ್ ಅಂದರೆ ಬೇಜಾನ್ ಜಾಸ್ತಿ ಇದೆ ಟ್ರಕ್ ಟ್ರಾಫಿಕ್. ಇನ್ನು 42 ಕಿಲೋಮೀಟರ್ಸ್ ಇದೆ ಪಾಂಡಿಚೇರಿ. ಇಲ್ಲಿ ಏನೋ ಮುಂದೋಗಿ ಟರ್ನ್ ಹಾಕೊಂಡ್ಬಂದು ಏನೇನೋ ಮಾಡಬೇಕಂತೆ, ಯಾಕಂತ ಗೊತ್ತಿಲ್ಲ. ಅರ್ಧ ಕಿಲೋಮೀಟ್ರ್ ದೂರ ಹೋಗಿ ಟರ್ನ್ ಹಾಕೊಂಡ್ಬರ್ಬೇಕಂತೆ ಪಾಂಡಿಚೇರಿಗೆ. ಓ ಗಾಡ್, 10 ಗಂಟೆ 2 ನಿಮಿಷ ಆಯಿತು. ಇನ್ನೊಂದು 48 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅನಿಸುತ್ತೆ ಪಾಂಡಿಚೇರಿ. 48 ಕಿಲೋಮೀಟರ್ಸ್. ಅಷ್ಟೇನು ಬಿಸಿಲಿಲ್ಲ, ಓಕೆ. ಆಲ್ಮೋಸ್ಟ್ 10 o'clock ಆಯಿತು. ಬಿಸಿಲು ಅಷ್ಟೇನು ಸೆಕೆ ಅನಿಸ್ತಾ ಇಲ್ಲ, ನಾರ್ಮಲ್ ಇದೆ. ಆದರೆ ರೋಡ್ ಮಾತ್ರ ಸಿಂಗಲ್ ರೋಡು, ಅದು ಮಾತ್ರ ಗ್ಯಾರಂಟಿ ಅಂತ. ಸ್ವಲ್ಪ ಹುಷಾರಾಗೆ ಬರಬೇಕು, ಯಾಕಂದರೆ ಫುಲ್ ಹಳ್ಳಿ ರೋಡು. ಜನ ಹಾಗೆ ಮಜಾ ಬಂದುಬಿಡ್ತಾರೆ ರೋಡಲ್ಲಿ. ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಓಡಿಸ್ಬೇಕು ಅಷ್ಟೇ, ಮತ್ತೇನಿಲ್ಲ. ಯು ಟರ್ನು ಇಲ್ಲಿಂದ 47 ಮಿನಿಟ್ಸ್. ಆಯ್ತು ಗುರು, ಹೋಗು, ನೀನು ಮುಂದೆ ಹೋಗುರು, ಪರವಾಗಿಲ್ಲ. ಆಯ್ತು, ನೀನು ಹೋಗುರು, ಪರವಾಗಿಲ್ಲ. ಓಹ್, ನಿನಗೂ ಹೋಗ್ಬೇಕಾ? ನೀನು ಹೋಗು, ಪರವಾಗಿಲ್ಲ. ಇನ್ಯಾರು ಇದ್ದೀರಾ? ಓಹ್, ಇನ್ನೊಬ್ರು ಇದ್ದಾರೆ, ಪರವಾಗಿಲ್ಲ ಸರ್. ಮುಂದೋಗಿ ಸರ್, ಮುಂದೋಗಿ, ಆದಷ್ಟು ಮುಂದೋಗಿ, ದೇವ್ರು ಒಳ್ಳೇದು ಮಾಡಲಿ, ಹೋಗಲಿ. ತಿರುಚಿ ಹೈವೇ, ಇಲ್ಲಿಂದ ತಿರುಚಿ ಸ್ಟ್ರೇಟ್ ಹೋದರೆ 204 ಕಿಲೋಮೀಟರ್ಸ್ ಅಂತೆ. ಸೊ ಇಲ್ಲಿ ನಾವೀಗ ಹೈವೇ ಬಿಟ್ಟು ಮೇನ್ ರೋಡಿಗೆ ಇಳಿತಿದ್ದೀವಿ. ರೈಟ್. ಸೊ ಇಲ್ಲಿಂದ ಪುಡಿಚೇರಿ ಬಂದ್ಬಿಟ್ಟು 38 ಕಿಲೋಮೀಟ್ರ್ ಇದೆ. ಇನ್ನು ಸ್ಟೇಜ್ ಆಗ ಬಂತು. ಆಲ್ಮೋಸ್ಟ್ ಇನ್ನೊಂದು 1 ಅರ್ಧ ಕಿಲೋಮೀಟ್ರ್ ದೂರ ಇದೆ ಅಂತೆ.
ಆಲ್ಮೋಸ್ಟ್ ಒಳ್ಳೆ ಪ್ರಾಪರ್ ಗೋವಾ ಫೀಲಿಂಗು ಅಂತ ನನಗೆ ನನಗಂತೂ ಗೋವಾ ಗಲ್ಲಿಗಳೆಲ್ಲ ತಿರುಗಿದು ಅನಿಸ್ತಾ ಇದೆ ಆ್ಯಕ್ಚುಲಿ. ದ ಸೇಮ್ ಬೈಕ್ ರೆಂಟಲ್ಸು, ಸೇಮ್ ಫಾರಿನರ್ಸು, ಲಾ ಪಸಿಡಿಯ ಸ್ಟೇ ನಮ್ಮ ಇವತ್ತಿನ ಸ್ಟೇ ಇದೆ. ಸೊ ಆಲ್ಮೋಸ್ಟ್ 10 ಗಂಟೆ 52 ನಿಮಿಷ. ಇದು ನಮ್ಮ ಇವತ್ತಿನ ಹೋಟೆಲು. ಸೊ ಇಲ್ಲಿಂದ ಈ ಕಡೆ ಹೋದರೆ ಒಂದು 300 ಮೀಟರ್ಸ್ಗೆ ಬೀಚ್ ಇದೆ ಅಂತೆ. ಸದ್ಯಕ್ಕೆ ಇಲ್ಲಿ ಸೆಟ್ಲ್ ಆಗಿಬಿಟ್ಟು ಸಾಯಂಕಾಲ ಬೀಚು. ದಿಸ್ ಇಸ್ ರಿಸೆಪ್ಷನ್ ಅಂತ. ಆಮೇಲೆ ಇದು ಪೂಲು. ಸೊ ಫಸ್ಟ್ ಬಟ್ಟೆ ಚೇಂಜ್ ಮಾಡಿಕೊಂಡು ಮಾಡೋ ಕೆಲಸನೇ ಇದು, ಪೂಲಲ್ಲಿ ಜಂಪ್ ಮಾಡೋದು. ಆಮೇಲೆ ಇದು ನಮ್ಮ ರೂಮು. This is the bed. This is the bathroom. ಗಣಿ ಫ್ರೆಶ್ ಆಗ್ತಿದ್ದಾರೆ. ರೈಟ್, ಬ್ಯಾಗ್ನೆಲ್ಲ ಇಲ್ಲಿ ಬಿಸಾಕಿದ್ದೀವಿ. ಸೊ ಈಗ ಫಸ್ಟು ಫ್ರೆಶ್ ಆಗಬೇಕು. ಫ್ರೆಶ್ ಆದಮೇಲೆ ಲೆಟ್ಸ್ ಡಿಸೈಡ್ ವಾಟ್ ಟು ಡು. ಮೋಸ್ಟ್ಲಿ ರೆಸ್ಟ್ ಮಾಡಿ ಈವ್ನಿಂಗ್ ಹೊರಗೆ ಹೋಗ್ತೀವಿ. ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ. ಸೊ ಈವ್ನಿಂಗ್ ಹೊರಗೆ ಹೋಗೋದು ಅನ್ಕೋತೀವಿ. ನೋಡೋಣ ಹೆಂಗಾಗುತ್ತೆ. ಮಧ್ಯಾಹ್ನ ಊಟ ಮಾಡಿ ಸಖತ್ತಾಗಿ ಸ್ವಿಮ್ಮಿಂಗ್ ಮಾಡಿ ಆಯಿತಾ, ಒಂದು ಸ್ವಲ್ಪ ರೆಸ್ಟ್ ಮಾಡಿ ಫೈನಲಿ ನಾವು ಬೀಚಿಗೆ ಬಂದಿದ್ವಿ. ಇದು ನೋಡಿ, ಏನೋ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆಲ್ಲ ಸೆಟಪ್ ಎಲ್ಲ ಏನೋ ರೆಡಿ ಇದೆ ಆಯಿತಾ. ಸೊ ಇದೆ ನೋಡಿ, ಮೈ ಫಸ್ಟ್ ಬೀಚ್ ಆಫ್ ಬೇ ಆಫ್ ಬೆಂಗಾಲ್ ಇನ್ ಮೈ ಲೈಫಲ್ಲಿ ಫಸ್ಟ್ ಟೈಮು ಬೇ ಆಫ್ ಬೆಂಗಾಲ್ ಬಂದಿದ್ದೀನಿ. ಹೇಳ್ತಾರೆ ಈ ಬೇ ಆಫ್ ಬೆಂಗಾಲ್ದು ನೀರು ಸ್ವಲ್ಪ ಡಾರ್ಕರ್, ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ. ಅರೇಬಿಯನ್ ಸೀ, ಯು ಕ್ಯಾನ್ ಸಿ ದ್ಯಾಟ್. ಫೈನಲಿ ಜಾಕಿ ನನಗೆ ಬೇ ಆಫ್ ಬೆಂಗಾಲ್ ಬೀಚಿಗೆ ಕರ್ಕೊಂಬಂದ್ಬಿಡ್ತು. ಹಿಂದ್ಗಡೆ ಸಖತ್ತಾಗಿ ಸನ್ಸೆಟ್ ಆಗ್ತಾ ಇದೆ. ಯೂಶ್ವಲಿ ಅರೇಬಿಯನ್ ಸಿಯಲ್ಲಿ ನಮಗೆ ಸನ್ಸೆಟ್ ನೋಡೋಕ್ಕೆ ಸಿಗುತ್ತೆ. ಆದರೆ ಈಗ ಅರೇಬಿಯನ್ ಸಿ ಆ ಕಡೆ ಇದೆ, ಅದಕ್ಕೆ ಅಲ್ಲಿ ಸನ್ಸೆಟ್ ಆ ಕಡೆ ಆಗ್ತಾಯಿದೆ. ಇಲ್ಲಿ ಈಗ ಸನ್ರೈಸ್ ಆಗುತ್ತೆ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಇಲ್ಲಿ ಸನ್ರೈಸ್ ನೋಡೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು ಆಗುತ್ತಾ ಅಂತ. ಮಾತಾಡ್ತಾ ಮುಂದೆ ಬಂದರೆ ಗಣಿಯೆಲ್ಲ ಕಳೆದೋಗ್ಬಿಟ್ರು. ಹುಡುಕೋಣ ಬನ್ನಿ ಎಲ್ಲಿದ್ದಾರೆ ಅಂತ. ಯಾಕೋ ಸಿಕ್ಕಾಪಟ್ಟೆ ವೈಲೆಂಟ್ ಇದೆ ಈವ್ನಿಂಗ್ ಟೈಮ್ ಅಂತ. ಅಲ್ಲೇನೋ ಸಖತ್ತಾಗಿರೋ ಸ್ಪಾಟ್ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ, ನೋಡೋಣ ಏನಿದೆ ಅಂತೇಳಿ. ಸೊ ಪೊಲೀಸ್ ಬಂದು ಎಲ್ಲರನ್ನ ಬೀಚಿಂದ ಓಡಿಸ್ತಾ ಇದೆ. 6 ಗಂಟೆ ಮೇಲೆ ಬೀಚಲ್ಲಿ ಇರಬಾರ್ದು ಅಲ್ವಾ ಗಣಿ? ಅದು ಹೇಳಿದಲ್ಲ, 6 ಗಂಟೆ ಮೇಲೆ ಇರಬಾರ್ದು ಅಂತ ಹೇಳಿದ್ರಲ್ಲ. ಹೋಗೋಣ. ಸೊ ಪೆಟ್ರೋಲ್ ಹಾಕ್ಕೊಂಡು ತಿನ್ನೋಕ್ಕೆಲ್ಲ ತಗೊಂಡು ರೂಮ್ಗೆ ಬನ್ನಿ. ಫೈನಲಿ ಫ್ಯೂಲಿಂಗ್ ಅಂತ ಬಂದ್ವಿ. ಇಲ್ಲಿ 96 ರುಪೀಸ್ ಪೆಟ್ರೋಲ್. ಒಂದು 2 ದೊಡ್ಡ ಕ್ಯಾನ್ ತೊಗೊಂಡು ತುಂಬ್ಕೊಂಡು ಹೋಗೋಣ ಬೆಂಗಳೂರಿಗೆ. ಈ ಕಡೆ ಒಂದು ಕ್ಯಾನ್, ಆ ಕಡೆ ಒಂದು ಕ್ಯಾನ್ ಹಾಕ್ಕೊಂಡು ಹೋಗ್ಬಿಡೋದು ಬೆಂಗಳೂರಿಗೆ. ಇಲ್ಲಿ ಪವರ್ ಬಂದ್ಬಿಟ್ಟು 103 ಸಿಗ್ತಾಯಿದೆ. ಬೆಂಗಳೂರು ನಾರ್ಮಲ್ ₹102 ಜಾಸ್ತಿ. ಬನ್ನಿ, ಫೀಲಿಂಗ್ ಆಗ್ತಾ ಇದೆ. ಹಾಂ, ಥ್ಯಾಂಕ್ ಯು, ಸೂಪರ್, ಥ್ಯಾಂಕ್ ಯು. ಬಟ್ಟಿದ್ದೀವಿ.